ಹಾ ಹಾಗೆ ನೋಡಿ ಆ ಮ ಮ ಮ a ma na ma a na 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 a na nya nya p a pa 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 p a pa 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 qu a qua 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 a qua 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 ಇಲ್ಲಿ ಯು ಹಾಕಬೇಕು ರ ಆ ರ ರ ರ r a ra 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 ಸ್ ಆ ಸ ಸ ಸ a sa 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 yes a ta 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 a sa 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 u a wa 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 u a wa wa ya w a wa 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 ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಇಲ್ಲಿ ಉಲ್ಟಾ ಆಗಲ್ಲ. ಈಗ ನಾವು ಅದನ್ನ ಉಲ್ಟಾ ಮಾಡಿದೀವಿ. ಎ ಡಬ್ಲ್ಯೂ ಬಂದಾಗ ಆ ಅಂತ ಹೇಳ್ಬೇಕು, ಡಬ್ಲ್ಯೂ ಎ ಬಂದಾಗ ವ ಅಂತ ಹೇಳ್ಬೇಕು. ಆ ಕ್ಷ 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 ಯ ಆ ಯ ಯ ಯ ಝ ಆ ಝ ಝ ಝ ಓಕೆ. ಸೊ ಈಗ ನಿಮಗೆ ಇದು ಫಸ್ಟ್ ಎ ಪ್ಲಸ್ ಬಿ ಆ ಬ ಆಬ್ ಬ ಆ ಬ ಗೊತ್ತಾಯ್ತಲ್ಲ. ಈಗ ಅದನ್ನೇ ಮತ್ತೊಂದ್ಸಲ ಪ್ರಾಕ್ಟೀಸ್ ಮಾಡೋಣ. ಈಗ ಇದರಲ್ಲಿ ಹೇಳಿ ಏನಮ್ಮ? ಎಕ್ಸ್ ಅನ್ನು ಅಕ್ಷರ ಬಿಟ್ಟಿದ್ದೀನಿ. ಯಾವುದು? ಹೆಚ್ಚ. ಇಲ್ಲಿ ಎಚ್ ಇಲ್ಲ, ಎ ಎಚ್ ಕಾಂಬಿನೇಷನ್ ಬರೋದಿಲ್ಲ ಇಂಗ್ಲಿಷ್ ಅಲ್ಲಿ, ಬಟ್ ಎಚ್ ಎ ಕಾಂಬಿನೇಷನ್ ಬರುತ್ತೆ. ಇಲ್ಲಿ ಒಂದು ಕಡೆ ಈ ಕಡೆ ಇದರಲ್ಲಿ ಮಿಸ್ ಮಾಡಿದ್ದೀನಿ ಅನ್ಸುತ್ತಲ್ವಾ? ಹೌದೌದು, ಅದೇ ಎ ಎಚ್ ಬರೋದಿಲ್ಲ ಇಂಗ್ಲಿಷ್ ಅಲ್ಲಿ, ಎ ಎಚ್ ಜಾಸ್ತಿ ಬರೋದಿಲ್ಲ. ಎ ಇಲ್ಲಿ ಜಿ ಆದ್ಮೇಲೆ ಹೆಚ್, ಇಲ್ಲಿ ಹೆಚ್ ಹಾಕೊಳ್ಳಿ. ಜಿ ಆದ್ಮೇಲೆ ಹೆಚ್ ಹಾಕೋಬಹುದು, ಬಟ್ ಎ ಎಚ್ ಕಾಂಬಿನೇಷನ್ ಜಾಸ್ತಿ ಬರೋದಿಲ್ಲ. ಎ ಎಚ್ ಇದೆಯಲ್ವಾ, ಇಂಗ್ಲಿಷ್ ಅಲ್ಲಿ ಇದನ್ನ ನೀವು ಓದಲಿಕ್ಕೆ ಆಗೋದಿಲ್ಲ, ಆಹ್ ಅಂತ ಓದಕ್ಕಾಗಲ್ಲ. ಇಂಗ್ಲಿಷ್ ಅಲ್ಲಿ ಕಾಂಬಿನೇಷನ್ ಸಪರೇಟ್ ಆಗಿ ಬರುತ್ತೆ, ಎ ಸಪರೇಟ್ ಆಗಿ ಬರುತ್ತೆ, ಹೆಚ್ ಇಂದ ಬೇರೆ ಸಿಲಬಲ್ ಸ್ಟಾರ್ಟ್ ಆಗುತ್ತೆ. ಬಟ್ ಹೆಚ್ ಎ ಬರುತ್ತೆ, ಹೆಚ್ ಪ್ಲಸ್ ಎ. ಅದೊಂದು ಮಿಸ್ ಆಗಿದೆ, ಅದನ್ನ ಹಾಕೊಳ್ಳಿ. ಹೆಚ್ ಎ ಇದೇನಾಗುತ್ತೆ? ಹಾ. ವೆರಿ ಗುಡ್ ಸುನೀತಾ, ಅಬ್ಸರ್ವ್ ಮಾಡಿದ್ದೀರಾ, ರೈಟ್? ಓಕೆ, ನೋಡಿ ಪ್ರತಿಯೊಂದು ಇದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಯಾಕೆ ಹೆಚ್ಚಿಲ್ಲ? ಅದು ಎ ಎಚ್ ಬರೋದಿಲ್ಲ, ಎಚ್ ಎ ಬರುತ್ತೆ. ಎಚ್ ಎ ಬಂದಾಗ ಏನಾಗುತ್ತೆ? ಹ್ಯಾಟ್. ಹ್ಯಾಟ್ ಅಂದ್ರೆ ಟೋಪಿ. ಹ್ಯಾಂಡ್ ಅಂದ್ರೆ ಕೈ. ಹೆಲ್ಪ್. ಸೊ ಈ ತರ ಎಲ್ಲ ಬರುತ್ತೆ. ಎಚ್ ಎ ಇಲ್ಲೊಂದು ಎಚ್ ಎ ಆಡ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ಬಿಟ್ಟಿದ್ದೀನಿ ನಾನು. ಎಲ್ಲಿದು? ಬಿ ಸಿ ಡಿ ಎಫ್ ಜಿ ಎಚ್. ಜಿ ಆದ್ಮೇಲೆ ಎಚ್ ಹಾಕೊಳ್ಳಿ. ಎಚ್ ಪ್ಲಸ್ ಎ ಹ್ಯಾ. ಎಚ್ ಪ್ಲಸ್ ಎ. ಓಕೆ, ರೈಟ್. ಸೊ ಈ ತರ ಹಾಕೊಳ್ಳಿ. ಈಗ
ಈಗ ನಾವು ಇದನ್ನ ಉಲ್ಟಾ ಮತ್ತೆ ಸೀದಾ ಓದ್ವಲ್ಲ, ಇದನ್ನ ಎರಡು ಒಟ್ಟಿಗೆ ಓದಕ್ ನಮ್ಗೆ ಆಗುತ್ತಾ ಅಂತ ನೋಡ್ಬೇಕು. ಓಕೆ, ಒಟ್ಟಿಗೆ ಹೆಂಗೆ? ಆಬ್ ಬ್ಯಾಗ್ ಹೇಳಿ. At bag. ಹಾ. ಆಕ್ ಕ್ಯಾಪ್. At cap. ಆಡ್ ಡ್ಯಾಗ್. At dad. ಆಫ್ ಫ್ಯಾನ್. At fat. ಆಡ್ ಗ್ಯಾಪ್. Out. At gap. ಹಾ. ಆಡ್ ಜಾಬ್. At jab. ಆಕ್ ಕ್ಯಾಪ್. At cap. ಇಲ್ಲಿ ಇನ್ನೊಂದು ಇಂಗ್ಲಿಷ್ ಅಲ್ಲಿ KA. ನಾನು ಕೆಲವೊಂದು ಪಾಯಿಂಟ್ಸ್ ಹೇಳೋದನ್ನ ನಿಮಗೆ ಬರ್ಕೊಳ್ಳೋಕಾದ್ರೆ ಬರ್ಕೊಳ್ಳಿ. KA ಅಂತಿದೆಯಲ್ವಾ, KA ಅಲ್ಲಿ ಜಾಸ್ತಿ ಪದಗಳು ಬರೋದಿಲ್ಲ. ಯಾಕೆ ಅಂತ ಯಾರಾದ್ರೂ ಒಂದು ರೀಸನ್ ಹೇಳ್ತೀರಾ ನನಗೆ? ನೋಡೋಣ, ಜಸ್ಟ್ ಫೈಂಡ್ ಔಟ್ ಮಾಡಿ. KA ಅಲ್ಲಿ ಬರೋದಿಲ್ಲ, ಯಾಕೆ? ಸುಮ್ಮನೆ ಗೆಸ್ ಮಾಡಿ. K ಗೆ C plus S word ಬಳಸ್ತೀವಿ. ಹಾ, K ಗೆ ಹಾ. C ನ ಬಳಸ್ತೀವಿ, ಸೊ ಹಾಗಾಗಿ K ಹಾ, ಬರುತ್ತೆ. ವೆರಿ ಗುಡ್. ಸೊ ಇಲ್ಲೇ ನೋಡಿ CA ಇದೆ. CA ನೇ ಕ್ಯಾಟ್. ಈಗ ಕ್ಯಾಟ್ ಕ್ಯಾಟ್ ಅಂತ ಹೇಳ್ಬೇಕಾದ್ರೆ ನಾವು CAT ಕ್ಯಾಟ್ ಅಂತ ಬಳಸ್ತೀವಿ. ಹಾಗೆ ಕ್ಯಾಮಲ್. ಕ್ಯಾಮಲ್ ಅಂದ್ರೆ ಒಂಟೆ. ಒಂಟೆಗೆ ನಾವು CA ಕ್ಯಾಮಲ್. ಓಕೆ, ಹಾಗಾಗಿ KA ನಮಗೆ ಜಾಸ್ತಿ ಬಳಸೋದಿಲ್ಲ. ಜಾಸ್ತಿ ಅಂತಲ್ಲ, ಇಂಗ್ಲಿಷ್ ಪದಗಳನ್ನ KA ಅಲ್ಲಿ ಯೂಸ್ ಮಾಡೋದಿಲ್ಲ, ಬಿಕಾಸ್ ವಿ ಆಲ್ರೆಡಿ ಹ್ಯಾವ್ CA. ಹಾಗಾಗಿ KA ನ ಯೂಸ್ ಮಾಡೋದಿಲ್ಲ. ಬಟ್ ಹೆಸರುಗಳಲ್ಲಿ KA ಅಂತ ಬಳಸ್ತೀವಿ ಅಷ್ಟೇ. ಹೆಸರು, ಊರ ಹೆಸರು, ಈಗ ಕರ್ನಾಟಕ ಅಂತ ಬರಿಬೇಕಾದ್ರೆ ನಿಮಗೆ KA ನೇ ಬರಿಬೇಕಾಗುತ್ತೆ. ಹಾಗಾಗಿ ಕೆಲವುದನ್ನು ನಾನು ಕೊಟ್ಟಿದ್ದೀನಿ. ಆಮೇಲೆ ಏಕೆನೂ ಅಷ್ಟೇ ಜಾಸ್ತಿ ಬಳಸೋದಿಲ್ಲ, ಬಿಕಾಸ್ ಆಲ್ರೆಡಿ CA ಆಕ್, ಇಲ್ಲಿ ಆಕ್ ಇದೆಯಲ್ವಾ, ಹಾಗಾಗಿ KA ಬಳಸೋದಿಲ್ಲ. ಆದ್ರೂ ಕನ್ನಡದಲ್ಲಿ ಬರೋ ಕಾರಣ ಮತ್ತೆ AJನೂ ಇಲ್ಲ, ಜಾಸ್ತಿ AJ ಬರೋದಿಲ್ಲ, ಬಟ್ JA ಬರುತ್ತೆ. ಅದೇ ತರ AH ಬರೋದಿಲ್ಲ. ಬಟ್ ಸ್ಟಿಲ್ ಕೆಲವು ಬರದೇ ಇರೋದನ್ನು ನಾವು ಕನ್ನಡದಲ್ಲಿ ಬರಿಬೇಕಾಗುತ್ತಲ್ಲ, ಹಾಗಾಗಿ ಬೇಕಾಗುತ್ತೆ ಅದು, ಅದಕ್ಕೆ ನಾನು ಹಾಕಿದ್ದೀನಿ. ಆಲ್ ಲ್ಯಾ. At lab. ಆಮ್ ಮ್ಯಾನ್. At man. ಆನ್ ನ್ಯಾ. At man. ಆಪ್ ಪ್ಯಾಪ್. At pass. ಆಕ್ವಾ ಕ್ವಾ. Aqua qua. ಕ್ವಾ ಅಥವಾ ಕ್ವಾ ಅಂತ ಹೇಳ್ಬೋದು. ಆರ್ ರಾ. At ra. ರಾ. Ra. ರ್ಯಾಟ್. ರ್ಯಾನ್. ರ್ಯಾಮ್. Ra. ಆಸ್ ಸ್ಯಾಪ್. At sad. ಆಟ್ ಟ್ಯಾಪ್. At sad. ಆವ್, ಇಲ್ಲಿ ನೋಡಿ AW ಇದೆ, ಸಾರಿ AV ಇದೆ. ಆವ್ ವ ಹೇಳ್ಬೇಕು. ಆವ್ ವ್ಯಾ. At where. ಇಲ್ಲಿ ನೋಡ್ಕೊಂಡು ಹೇಳ್ಬೇಕು. ಇಲ್ಲಿ ವ್ಯಾ. All where. ಇದು ಮುಂದೆ ಚೇಂಜ್ ಆಗುತ್ತೆ ನಿಮಗೆ. ಫೋನೋಗ್ರಾಮ್ಸ್ ಮುಂದೆ ಪಾಠ ಮುಂದಕ್ಕೆ ಹೋದಂಗೆ ಎಲ್ಲೆಲ್ಲಿ ಇದು ಚೇಂಜ್ ಆಗುತ್ತೆ. AW ಬಂದಾಗ ಕೆಲವು ಸಲ ಅವು ಅಂತ ಬರುತ್ತೆ, ಆದ್ರೆ ಅದನ್ನ ಎಲ್ಲಿ ಬರುತ್ತೆ ಅನ್ನೋದನ್ನ ಮುಂದೆ ನೋಡೋಣ. ಎ ಯಾ. Ya. ಆಸ್ ಝಾ. As za. ಇಲ್ಲಿ ಎಕ್ಸ್ ಮಿಸ್ ಆಗಿದೆ ಅನ್ಸುತ್ತೆ, ಐ ಥಿಂಕ್. ಎಕ್ಸ್. ಆಕ್ಸ್ ಝಾ. ಆಕ್ಸ್ ಝಾ. Za. ಓಕೆ, ಸೊ ಈ ತರ ಇದನ್ನೆಲ್ಲ ಇದೆಯಲ್ವಾ, ಈ ತರ ನಾವು ರ್ಯಾಂಡಮ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಅಂಡ್ ಇದನ್ನ ನೀವು ಸ್ವಲ್ಪ ಇವಾಗ ಸ್ಪಷ್ಟತೆ. ಫಸ್ಟ್ ನಾನು ಹೇಳಿದೀನಿ ಕ್ಲಾರಿಟಿ. ಫಸ್ಟ್ ಕ್ಲಾರಿಟಿ ಮುಖ್ಯ. ಫಸ್ಟ್ ಕ್ಲಿಯರ್ ಆಗಿ ಹೇಳಕ್ ಗೊತ್ತಾಗಬೇಕು. ಅದಾದ ನಂತರ ಸ್ಪೀಡ್ ಇನ್ಕ್ರೀಸ್ ಮಾಡಬೇಕು. ದಯವಿಟ್ಟು ಸ್ಪೀಡ್ ಮೇಲೆ ಫೋಕಸ್ ಮಾಡಿ. ಫಸ್ಟ್ ನಿಧಾನಕ್ಕೆ ಹೇಳ್ಬೇಕು. ಯಾಕೆಂದ್ರೆ ಓದ್ಬೇಕಾದ್ರೆ ನಾವು ನೀವು 6 ತಿಂಗಳು ನಿಧಾನಕ್ಕೆ ಓದ್ಕೊಂಡಿರೋಕ್ ಆಗೋದಿಲ್ಲ. ಫಸ್ಟ್ ಲೆವೆಲ್ ಬೇಸಿಕ್ ಆಗಿ ನಾವು ಹಿಂಗ್ ಓದ್ತಾ ಇದ್ರೆ, ಆಮೇಲೆ ಇದನ್ನ ಆಟ್ ಬ್ಯಾ, ಆಟ್ ಕ್ಯಾಪ್, ಆಟ್ ಡ್ಯಾಪ್, ಆಫ್ ಫ್ಯಾನ್, ಆಟ್ ಗ್ಯಾಪ್, ಈ ತರ ಇಷ್ಟು ಫಾಸ್ಟ್ ಆಗಿ ಹೇಳಕ್ ಬರ್ಬೇಕು. ಅವಾಗಲೇ ನಿಮಗೆ ಒಂದು ಪದ ನೋಡಿದಾಗ ಬೇಗ ಓದಕ್ ಬರುತ್ತೆ. ಅದನ್ನ ಕ್ಲಾರಿಟಿ ವಿತ್ ಕ್ಲಾರಿಟಿ. ಓಕೆ, ಅರ್ಥ ಆಯ್ತಲ್ಲ? ನಾವು ಈಗ ಹಾಗೇನೆ ಈಗ ಏನ್ ಮಾಡ್ಬೇಕು ಅಂದ್ರೆ, ಇನ್ನು ನಿಮ್ ಕೆಲಸ
ನಾನು ನಿಮಗೆ ಇಷ್ಟು ಹೇಳಿದ್ದೀನಿ. ಈಗ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ವಾವೆಲ್ಸ್ ಯಾವುದು ಆ ಎ ಇ ಅ. ಸೊ ನಾನು ಎ ಹಾಕಿ ನಿಮಗೆ ಎಲ್ಲ ತೋರಿಸಿದೆ. ಎ ಹಾಕಿ ಐ ಮೀನ್ ಆ ಅಕ್ಷರ ಹಾಕಿ ಐ ಮೀನ್ ಶಬ್ದ ಹಾಕಿ ಎಲ್ಲ ತೋರಿಸಿದೆ. ಅದೇ ತರ ಈನು ಹಾಕಿದ್ದೀನಿ. ನಿಮ್ ಕೆಲಸ ಏನು ಅಂತ ಹೇಳಿದ್ರೆ ಐ ಓ ಯು ಅಂದ್ರೆ ಐ ಅನ್ನೋದಕ್ಕೆ ನಾವು ಏನ್ ಶಬ್ದ ಹೇಳ್ತೀವಿ ಇ, ಓಗೆ ಆ, ಯುಗೆ ಅ, ಅದೆಲ್ಲದನ್ನು ಹಾಕ್ಬಿಟ್ಟು ಈ ತರ ಮಾಡ್ಬೇಕು ನೀವು. ಓಕೆ, ಸೊ ನಾನಿಲ್ಲಿ ಫಸ್ಟ್ ಅಕ್ಷರ ಏನ್ ಹಾಕಿದೆ ಆ, ಎರಡನೇ ಅಕ್ಷರ ಏನ್ ಹಾಕಿದ್ದೀನಿ ಇಲ್ಲಿ ಇ ಹಾಕಿದ್ದೀನಿ. ಈಗ ಶಬ್ದ ಏನು ಎ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಇ ಪ್ಲಸ್ ಬ, ಸೊ ಎ ಪ್ಲಸ್ ಬ, ಎಬ್. ಎಬ್, ಎಕ್, ಎಡ್, ಎಫ್, ಎಗ್, ಎಜ್, ಎಕ್, ಎಲ್, ಎನ್, ಎನ್, ಎನ್ ನೋಡಿ ಎಂ, ಎನ್, ಎಪ್, ಎಕ್ವ, ಎಲ್, ಎಸ್, ಎಟ್. ಇಲ್ಲಿ ಇ ಬರಬೇಕು. ಇಲ್ಲಿ ಎಂ, ಇಲ್ಲಿ ಇ ಡಬ್ಲ್ಯೂ ಇದೆಲ್ಲ ನೋಡಿ. ಡಬ್ಲ್ಯೂ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಡಬ್ಲ್ಯೂ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ಇ ಮಾಡ್ಕೊಳ್ಳಿ. ಇಲ್ಲೆಲ್ಲೋ ಚೇಂಜ್ ಆಗಿದೆಯಲ್ಲ. ಇಲ್ಲಿ ಓಕೆ, ಸೊ ಇಲ್ಲಿ ಇ ಡಬ್ಲ್ಯೂ ಅಂತ ಇದೆಯಲ್ವಾ, ಇ ಡಬ್ಲ್ಯೂ ಎಡಿ ಇಲ್ಲಿ. ಓಕೆ, ಸೊ ಇಲ್ಲಿ ಇ ಡಬ್ಲ್ಯೂ ಇದೆ ನೋಡಿ. ಇ ಡಬ್ಲ್ಯೂ ಅಂತ ಬಂದಾಗ ನೋಡಿ, ಡಬ್ಲ್ಯೂ ಸ್ವಲ್ಪ ನಿಮಗೆ ತೊಂದರೆ ಕೊಡುತ್ತೆ. ಇ ಡಬ್ಲ್ಯೂ ಅಂತ ಬಂದಾಗ ನಾವು ಇದು ಹೆಂಗ್ ಹೇಳ್ಬೇಕು, ಈಗ ಹೇಳೋ ಪ್ರಕಾರ ಎ ವ ಅಲ್ವಾ. ಸೊ ಇದು ಏನಾಗುತ್ತೆ ಎವ್ ಆಗುತ್ತೆ. ಬಟ್ ಇದನ್ನ ನೀವು ಯು ಮತ್ತೆ ಉ, ಯು ಮತ್ತೆ ಉ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಪದಗಳು ಹಂಗೆ ಬರೋದು. ಈಗ ಇ ಡಬ್ಲ್ಯೂ ನಿಮಗೆ ಇದು ಎಫ್ ಇ ಡಬ್ಲ್ಯೂ ಫ್ಯೂ, ಅಥವಾ ಇದಕ್ಕೆ ಫ್ಯೂ, ಇದರ ಶಬ್ದ ಏನು ಫ ಯು. ಸೊ ಇಲ್ಲಿ ನೋಡಿ ಇ ಡಬ್ಲ್ಯೂ ಶಬ್ದ ಇದು, ಎಫ್ ಯಾವ್ದ್ರ ಶಬ್ದ ಇದ್ರದ್ದು ಅಲ್ವಾ, ಫ್ಯೂ ಅಂತ ಬರುತ್ತೆ. ಓಕೆ, ಹಾಗೆ ಇನ್ ಕೆಲವು ಕಡೆ ಇದಕ್ಕೆ ನಾವು ಎಲ್ ಸೇರಿಸಿದ್ರೆ ಎಫ್ ಎಲ್ ಇ ಡಬ್ಲ್ಯೂ ಅಂತ ಸೇರಿಸಿದ್ರೆ ಇದು ಏನಾಗುತ್ತೆ ಫ್ಲೂ ಆಗುತ್ತೆ. ಫ ಲ ಉ ಅಂದ್ರೆ ಇದು ನೀವು ಇಲ್ಲಿ ಇದಕ್ಕೆ ಸೇರಿಸಬೇಕು. ಈಗ ಹಂಗೆ ಹೇಳ್ಬೇಕು ಅಂದ್ರೆ ಫ ಇದೆಯಲ್ವಾ, ಆಮೇಲೆ ಏನಿದೆ ಲ ಇದೆ, ಲ ನ ಕೆಳಗೆ ಹೊತ್ಕೊಡೋದು. ಆಮೇಲೆ ಇದು ಉ ಅಂತ ಹೇಳ್ಬೇಕು, ಉ. ಸೊ ಉ ನಾವು ಕೊಡೋದಾದ್ರೆ ಹಿಂಗ್ ಮಾಡ್ತೀವಿ, ಹಿಂಗ್ ಕೊಡ್ತೀವಿ ಅಲ್ವಾ. ಇವಾಗ ಇದೇನಾಯ್ತು ಫ್ಲೂ. ಸೊ ಇ ಡಬ್ಲ್ಯೂ ಬಂದಾಗ ಎರಡು ಸೌಂಡ್ ಬರುತ್ತೆ. ಸೊ ಅದು ಅಂದ್ರೆ ನಿಮಗೆ ಫೋನೋಗ್ರಾಮ್ ಅಲ್ಲೇ ಬರುತ್ತೆ, ಫೋನೋಗ್ರಾಮ್ಸ್ ಅಂತ ಬರುತ್ತೆ ನೆಕ್ಸ್ಟ್ ಪಾಠ. ಎರಡು ಸೌಂಡ್ ಬರುತ್ತೆ, ಒಂದು ಯು ಅಂತ ಹೇಳ್ಬೇಕು, ಒಂದು ಉ ಅಂತ ಹೇಳ್ಬೇಕು. ಸೊ ಯು ಅಂತ ಬರೋ ಪದಗಳು ಯಾವುದು, ಉ ಅಲ್ಲಿ ಬರೋ ಪದಗಳು ಯಾವುವು, ಸೆಪರೇಟ್ ಆಗಿ ನಾನು ಹೇಳ್ತೀನಿ. ಅವಾಗ ಜಾಸ್ತಿ ಏನಿಲ್ಲ, ನಿಮ್ಗೊಂದು 7 ಪದಗಳಿದಾವೆ ಅಷ್ಟೇ ಇ ಡಬ್ಲ್ಯೂ ಕಾಂಬಿನೇಷನ್ ಅಲ್ಲಿ. ಓಕೆ, ಸೊ ಅದರಲ್ಲಿ ಆ ಸೌಂಡ್ ಬರುತ್ತೆ. ಓಕೆ, ನೆಕ್ಸ್ಟ್ ಇದು ಎಕ್ಸ್, ಇದೇನಿದು ಎಕ್ಸ್, ಇದು ಕಾಮನ್. ಓಕೆ, ಇದು ಕಾಮನ್ ಆಗಿರುತ್ತೆ. ಆಮೇಲೆ ಈ ವೈ ಬಂದಾಗ ಎ ಇದೆ, ಬಟ್ ಈ ವೈ ಬಂದಾಗ ಇ ಅಂತಾನು ಬರುತ್ತೆ, ಆಮೇಲೆ ಐ ಅಂತಾನು ಬರುತ್ತೆ. ಅದು ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಬೇಸಿಕ್ ಆಗಿ ನಾವು ಸಣ್ಣ ಸಣ್ಣ ಸೌಂಡ್ಸ್ ಅನ್ನು ಮಾತ್ರ ಇವಾಗ ಫೋಕಸ್ ಮಾಡಬೇಕು. ಮುಂದೆ ಒಂದೇ ಅಕ್ಷರ 2-3 ಸೌಂಡ್ ಬರೋದುಂಟು. ನಾನು ಹೇಳಿದ್ದೀನಿ ನಿಮಗೆ ಓ ಅನ್ನೋ ಅಕ್ಷರ ಇದೆಯಲ್ವಾ, ಓ ಅನ್ನೋ ಅಕ್ಷರ, ಅದಕ್ಕೆ ನಾನು ಇವಾಗ ಹೇಳ್ಕೊಟ್ಟಿದ್ದೀನಿ ಆ ಅಂತ ಹೇಳಿ ಅಂತ, ರೈಟ್. ಬಟ್ ಓ ಅನ್ನೋ ಅಕ್ಷರಕ್ಕೆ ಓ ಅಂತ ಸೌಂಡು ಇದೆ, ಆಮೇಲೆ ಓ ಅನ್ನೋ ಅಕ್ಷರಕ್ಕೆ ಅ ಅನ್ನೋ ಸೌಂಡು ಇದೆ. ಅ ಸೌಂಡ್ ಬರುತ್ತೆ. ಅದು ಎಲ್ಲಿ ಬರುತ್ತೆ, ಯಾವಾಗ ಬರುತ್ತೆ? ಈಗ ಸದ್ಯಕ್ಕೆ ನಾವು ಫಸ್ಟ್ ಬೇಸಿಕ್ ಅಲ್ವಾ, ಸೊ ಇದನ್ನ ಮಾತ್ರ ಫೋಕಸ್ ಮಾಡಬೇಕು. ಯಾಕೆಂದ್ರೆ ತುಂಬಾ ಬರೋದು ಅದೇನೆ. ಓ ಎಲ್ಲಿ ಬರುತ್ತೆ, ಆ ಎಲ್ಲಿ ಬರುತ್ತೆ, ಅದು ಮುಂದೆ ಗೊತ್ತಾಗುತ್ತೆ. ಓಕೆನಾ? ಸೊ ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಎಲ್ಲಿ ಯಾವುದೇ ನಾನು ಸುಮ್ಮನೆ ಒಂದು ಜಸ್ಟ್ ಅಕ್ಷರ ತೋರಿಸಿದ್ರೆ, ಈ ತರ ಒಂದು ಅಕ್ಷರ ತೋರಿಸಿದ್ರೆ, ಈಗ ಬರೀ ಸ್ಕ್ರೀನ್ ಖಾಲಿ ಇರುತ್ತೆ. ಖಾಲಿ ಇದ್ದಾಗ ನಾನು ಸುಮ್ಮನೆ ಒಂದು ಅಕ್ಷರ ತೋರಿಸ್ತೀನಿ,
2 ಅಕ್ಷರ ತೋರಿಸ್ತೀನಿ, 3 ಅಕ್ಷರ ತೋರಿಸ್ತೀನಿ, ಅದನ್ನ ಟಕ್ 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 ಅಂತ ಹೇಳಕ್ ಗೊತ್ತಿರ್ಬೇಕು ಎಲ್ರಿಗೂ. ಈಗ ಕಾಂಬಿನೇಷನ್ ಇದು ಕಾಂಬಿನೇಷನ್ ಓಕೆ, ಇದೇನು ಇಜಿ, ಇದು ನಿಮ್ಗೆ ಗೊತ್ತಾಗುತ್ತೆ, ಎರ್, ಎಗ್, ಎಪ್ ಅಂತ. ಬಟ್ ರ್ಯಾಂಡಮ್ ಆಗಿ ಒಂದಷ್ಟು ಅಕ್ಷರಗಳನ್ನ ತೋರಿಸಿದ್ರೆ ಅದು ನಿಮಗೆ ಸಡನ್ ಆಗಿ ಹೇಳಕ್ ಗೊತ್ತಿರ್ಬೇಕು. ಈಗ ಉದಾಹರಣೆಗೆ ಇದ್ರಲ್ಲಿ ಹೆಂಗೆ ಅಲ್ವಾ, ಈ ರ್ಯಾಂಡಮ್ ಅಕ್ಷರಗಳು ನಿಮಗೆ ಇದು ಆ ಎ ಇ ಅ ಅದು ಗೊತ್ತಿರುತ್ತೆ, ಬಟ್ ಇದು ರ್ಯಾಂಡಮ್ ಅಲ್ವಾ. ಸೊ ಇದನ್ನ ಫಾಸ್ಟ್ ಆಗಿ ಓದಕ್ ಗೊತ್ತಿರ್ಬೇಕು ನಿಮ್ಗೆ. ಇ ಅ ಆ ಇ ಅ ಆ ಇ ಆ ಎ ಆ ಅ ಎ. ಆ ಸ್ಪೀಡ್ ನ ಇನ್ಕ್ರೀಸ್ ಮಾಡ್ಕೋಬೇಕು. ಓಕೆ, ಹಾಗೆ ಈಗ ನಾನು ಒಂದು ವೇಳೆ ನಿಮಗೆ ಸುಮ್ಮನೆ ಜಸ್ಟ್ ಒಂದಷ್ಟು ಲೆಟರ್ಸ್ ಬರೀತೀನಿ ತಿಳ್ಕೊಳ್ಳಿ. ಇಲ್ಲಿ ಈ ತರ ಬರೆದ್ರೆ ಅದನ್ನ ನಿಮಗೆ ಗುರುತಿಸೋಕೆ ಗೊತ್ತಿರ್ಬೇಕು. ಪ ಲ್ ವ ರ ಸ್ ವ ಆ ಎ ಇ. ಇಷ್ಟು ಸ್ಪೀಡ್ ಆಗಿ ನಿಮಗೆ ಹೇಳಕ್ ಬಂದ್ರೆ ಮಾತ್ರ ನಿಜವಾದ ಪದ ಬಂತು ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಓದ್ಬೋದು. ನಿಜವಾದ ಪದ ನಿಮಗೆ ಬಂತು ಅಂದ್ರೆ. ಓಕೆ, ಸೊ ಇದೇ ಅದಕ್ಕೆ ನಮಗೆ ಏನು ಹೆಲ್ಪ್ ಮಾಡೋದು. ನೀವು ಎಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ತೀವ ಅಷ್ಟು ನಿಮಗೆ ಈಸಿಯಾಗಿ ಬರುತ್ತೆ. ಓಕೆ, ಸೊ ಈಗ ನಿಮ್ ಕೆಲಸ ಏನು ಅಂತ ಹೇಳಿದ್ರೆ ಟಾಸ್ಕ್ ಅಂತಾನೆ ಕೊಡ್ತೀನಿ ನಾನು. ಟಾಸ್ಕ್ ಅದು ಪ್ರತಿದಿನ ಟಾಸ್ಕ್ ಇರುತ್ತೆ ಪ್ರತಿ ಕ್ಲಾಸ್ ಆದ್ಮೇಲೆ. ಈಗ ನಾನು ನಿಮಗೆ ಆ ಮತ್ತೆ ಎ ಇವೆರಡು ಹಾಕ್ಬಿಟ್ಟು ಎಲ್ಲಾ ಕಾನ್ಸನೆಂಟ್ಸ್ ಹಾಕ್ಬಿಟ್ಟು ನಾನು ನಿಮಗೆ ಕಾಂಬಿನೇಷನ್ ತೋರಿಸಿದೆ. ಆಬ್, ಆಕ್, ಆಡ್. ಅದೇ ತರ ನೀವು ಐ ಹಾಕ್ಬೇಕು. ಐ ಅಂದ್ರೆ ಶಬ್ದ ಏನು ಇ, ಅವಾಗ ಏನಾಗುತ್ತೆ ಶಬ್ದ ಇಬ್, ಇಕ್, ಇಲ್, ಇಮ್ ಈ ತರ ಬರುತ್ತೆ. ಆಮೇಲೆ ಓ ಹಾಕ್ಬೇಕು. ಆಬ್, ಆಕ್, ಆಡ್, ಆಫ್, ಆಗ್, ಆಜ್, ಆಕ್, ಆಲ್, ಆಮ್, ಆನ್, ಆಸ್, ಆಟ್ ಇದೆಲ್ಲ ಬರುತ್ತೆ. ಅದ್ರದ್ದು ರಿವರ್ಸ್ ಮಾಡ್ಬೇಕು. ರಿವರ್ಸ್ ಅಂದ್ರೆ ಆಬ್ ಬ್ಯಾ, ಆಕ್ ಕ್ಯಾಪ್. ಅದೇ ತರ ಇಬ್ ಬಿ, ಆಬ್ ಬಾ. ಆಮೇಲೆ ಅಬ್ ಯು ಹಾಕಿದಾಗ ಯು ಬಿ ಹಾಕಿದ್ರೆ ಏನಾಗುತ್ತೆ ಅಬ್, ಅಬ್ ಬ. ಈ ತರ ಹಾಕ್ಬಿಟ್ಟು ಅದನ್ನ ಬರೆದ್ಬಿಟ್ಟು ನಾಳೆ ನೀವು ಹೋಮ್ವರ್ಕ್ ಅಂತ ಮಾಡಿ ಅಪ್ಡೇಟ್ ಮಾಡಬೇಕು. ಓಕೆ, see you in the next ರೆಕಾರ್ಡ್ ಮಾಡಿ ಕಳಿಸ್ಬೇಕು ಸರ್. yes